ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಾಸವಾಳ, ಗುಲಾಬಿ ಯಾವುದೇ ಗಿಡ ಆಗಿರ್ಬೋದು, ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದಾಗ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇವತ್ತೊಂದು ಪವರ್ಫುಲ್ ಆಗಿರುವಂಥ ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ಬನ್ನಿ, ಯಾವ ರೀತಿ ಮಾಡೋದು, ಹೇಗೆ ಹಾಕೋದು, ಮತ್ತು ಅದನ್ನು ಹಾಕೋದ್ರಿಂದ ಯಾವ ರೀತಿ ಪರಿಣಾಮವನ್ನು ಕಾಣಿಸುತ್ತೆ, ಮತ್ತು ಯಾವ ರೀತಿ ಅದನ್ನು ನಾವು ಹಾಕಬೇಕು, ಎಷ್ಟು ಹಾಕಬೇಕು, ಯಾವ ಗಿಡಕ್ಕೆ ಹಾಕಬೇಕು, ಯಾವ ಗಿಡಕ್ಕೆ ಹಾಕಬಾರ್ದು ಅನ್ನೋದರ ಎಲ್ಲ ರೀತಿಯ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ನೋಡೋಣ. ಈ ಫರ್ಟಿಲೈಸರನ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗಾರ್ಡನಿಂಗ್ ಟಿಪ್ಸ್ಗಳು, ಗಾರ್ಡನಿಂಗ್ ವಿಡಿಯೋಸ್ಗಳು ಎಲ್ಲವೂ ಬರ್ತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋಸನ್ನು ನೀವೆಲ್ಲರೂ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿನ್ನೆ ಒಂದು ಗುಲಾಬಿ ಗಿಡದ ಆರೈಕೆನ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮತ್ತು ನಾನು ಸೇವಂತಿಗೆ, ಗುಲಾಬಿ ಗಿಡಗಳನ್ನ ತರಿಸಿರೋವಂಥ ವಿಡಿಯೋಗಳನ್ನು ಹಾಕಿದ್ದೀನಿ. ಬೇಕಾದರೆ ನಿಮಗೆ ಬೇಕು ಅಂದರೆ, ನಿಮಗೆ ಅದು ಸರಿ ಅನಿಸಿದರೆ ತಂದ್ಕೊಳ್ಳಿ. ಮತ್ತು ಗಾರ್ಡನ್ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಗಿಡಗಳು ಆರೈಕೆಗಳ ಬಗ್ಗೆ ಬೇಕಾದರೆ ಕಾಮೆಂಟ್ ಮಾಡಿ. ನಾನು ಇವತ್ತು ಹೇಳುವಂಥ ಫರ್ಟಿಲೈಸರ್ ನಮ್ಮ ಗಿಡದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಹೆಚ್ಚು ಗ್ರೋತ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ರೀತಿಯ ಪೋಷಕಾಂಶಗಳು ಇರುವಂಥ ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ನೋಡ್ಬೋದು, ಇದು ಶೇಂಗಾದಲ್ಲಿ ಅಂದರೆ ಕಡಲೆಕಾಯಿ ಬೀಜ, ಅದರಲ್ಲಿ ಒಳ್ಳೆಯ ಪೋಷಕಾಂಶಗಳು ಇರುತ್ತೆ, ಪ್ರೋಟೀನ್ ಇರುತ್ತೆ. ಮತ್ತು ಗಿಡಗಳಿಗೆ ಬೇಕಾಗುವಂಥ ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿ ಇರುವುದರಿಂದ ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಆರೋಗ್ಯ ಹೆಚ್ಚಾಗತ್ತೆ, ಗ್ರೋತ್ ಹೆಚ್ಚಾಗತ್ತೆ. ಹಾಗೆ ಸಾಸಿವೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಸಾಸಿವೆ ಕೂಡ ನಮ್ಮ ಗಿಡಗಳಿಗೆ ಗ್ರೋತನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ, ಫಾಸ್ಫರಸ್ ಇರುತ್ತೆ. ಹಾಗೆ ಇದು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಎಳ್ಳನ್ನು ಬೇಕಾದರೂ ತೊಗೊಳ್ಳಿ. ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹೇರಳವಾಗಿರೋದ್ರಿಂದ ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಬೇರ್ ಸ್ಟ್ರೆಂತ್ ಆಗುತ್ತೆ, ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಕಾಂಡಗಳು ಸ್ಟ್ರೆಂತ್ ಆಗುತ್ತೆ, ಎಲೆಗಳು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚು ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದೆಲ್ಲವನ್ನು ನಾವು ಸ್ವಲ್ಪ ನೀರಿಗೆ ಹಾಕಿ ಇದನ್ನು ಒಂದು ದಿನ ಹಾಗೆ ನೆನೆಸಿಡ್ತೀನಿ. ನೆನೆಸಿಟ್ಟಾಗ ನಾವು ಅದನ್ನು ರುಬ್ಬಿ ಮತ್ತೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಇಡಬೇಕಾಗತ್ತೆ. ಏನೇನು ಹಾಕ್ತೀನಿ ಅಂತ ನೋಡಿ. ಮೊನ್ನೆ ನಾನು ಫರ್ಟಿಲೈಸರನ್ನು ಮಾಡಿ ಹಾಕಿದಾಗ ಹಾಗೆ ಹೇಳಿದರು ಒಬ್ಬರು, ಅಂದರೆ ತಮಾಷೆಗೆ ಇರ್ಬೋದು ಅಂತ ಅನ್ಕೋತೀನಿ. ಈ ಕಾಳುಗಳ ಬೇಳೆಗಳೆಲ್ಲ ರೇಟ್ ಹೆಚ್ಚಾಗಿದೆ, ನಾವು ಗಿಡಗಳಿಗೆ ಹೇಗೆ ಹಾಕೋದು ಅಂತ ಹೇಳಿದರು. ನಮ್ಮ ಗಿಡಗಳಿಗೂ ಕೂಡ ಅದೇ ಬೇಕಾಗತ್ತಲ್ವ. ನಾವು ಹೆಲ್ದಿಯಾಗಿರುವಂಥ ಫುಡ್ಡನ್ನು ಹೇಗೆ ತಿಂತೀವೋ ನಮ್ಮ ಗಿಡಗಳಿಗೂ ಹಾಗೆ ಹೆಲ್ದಿಯಾಗಿರುವಂಥ ಫುಡ್ ಬೇಕೇ ಬೇಕು. ನಾವು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಫರ್ಟಿಲೈಸರನ್ನು ಮಾಡಿ ಹಾಕೋದ್ರಿಂದ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಲೇಬೇಕಾಗತ್ತೆ. ನಾವು ನೋಡ್ಬೋದು, ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಅದನ್ನು ಪೇಸ್ಟ್ ಥರ ಮಾಡ್ಕೋತೀನಿ. ಈ ರೀತಿ ಪೇಸ್ಟ್ ಮಾಡಿ ಹಾಕಿದಾಗ ಗಿಡಗಳಿಗೆ ಹೆಚ್ಚು ಪೌಷ್ಟಿಕಾಂಶ ಸಿಗತ್ತೆ. ಹಾಗೆ ಇದಕ್ಕೆ ಒಂದು ಲಿಂಬೆ ಸಿಪ್ಪೆನ ಹಾಕ್ತೀನಿ. 1 ಅಥವಾ 2 ಹಾಕಿದರೆ ಸಾಕಾಗತ್ತೆ. ಈ ರೀತಿ ನಾವು ಲಿಂಬು ಸಿಪ್ಪೆ ಇಲ್ಲ ಕಿತ್ತಳೆ ಸಿಪ್ಪೆ ಇಲ್ಲ ಬೆಳ್ಳುಳ್ಳಿ ಏನಾದರೂ ಇದರ ಜೊತೆ ಹಾಕಿ ಮಿಕ್ಸ್ ಮಾಡಿ ಹಾಕಿದಾಗ ಅಲ್ಲಿ ಇರುವೆಗಳು ಬರಲ್ಲ ಅಂತ. ಆ ಲಿಂಬೆ ಸಿಪ್ಪೆ ಸ್ಮೆಲ್ಲಿಗೆ ಇರುವೆಗಳು ಬರಲ್ಲ. ಹಾಗಾಗಿ ನಾನು ಇದರ ಜೊತೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ 2 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. 2 ರಿಂದ 4 ಲೀಟರ್ ನೀರನ್ನು ತೊಗೊಂಡು ನಾನು ಅಂದರೆ ಫುಲ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಮತ್ತು ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಬೇಗ ಆಹಾರ ಸಿಕ್ಕಾಗತ್ತೆ. ನಾವು ಲಿಕ್ವಿಡ್ ಕೊಡಬೇಕಾದ್ರೆ ಬೇಸಿಗೆಯಲ್ಲಿ ಹೆಚ್ಚೆಚ್ಚು ನಾವು ಲಿಕ್ವಿಡ್ಗಳನ್ನು ಕೊಡಬೇಕಾಗತ್ತೆ. ಇದೇ ರೀತಿ ವಾರಕ್ಕೆ 1 ಸಾರಿ ಆದರೂ ಲಿಕ್ವಿಡನ್ನು ಮಾಡಿ ಹಾಕಿ ಗಿಡದ ಗ್ರೋತ್ ನಿಮಗೆ ಆಶ್ಚರ್ಯ ಆಗತ್ತೆ. ಹಾಗೆ ನೋಡಿ, ಇವೆಲ್ಲವನ್ನು ಹಾಕಿ ನಾನು ಅದೇ ಪಾತ್ರೆಗೆ ಹಾಕಿಬಿಡ್ತೀನಿ. ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಟಬ್ಬು
ಏನಾದರೂ ಬಕೆಟು ಏನೆಲ್ಲ ಆದರೂ ಇಟ್ಕೊಳ್ಳಿ. ಅದನ್ನು ನಾವು 3 ದಿವಸ ಹಾಗೆ ಇಡಬೇಕಾಗತ್ತೆ. 3 ದಿವಸದ ನಂತರ 7 ದಿವಸದ ಒಳಗಡೆ ಹಾಕಬೇಕಾಗತ್ತೆ. ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದು ತುಂಬ ಆಗಿಬಿಡ್ತು, ಆದರೂ ಕೂಡ ಪರವಾಗಿಲ್ಲ, ನಾನು ಅದರಲ್ಲಿ ಇಡ್ತೀನಿ. ಹಾಗೆ ನಾವು ಇವಕ್ಕೆಲ್ಲ ಮೈಕ್ರೋಬ್ಸ್ಗಳು ಹೆಚ್ಚಾಗಲಿಕ್ಕೆ ಮತ್ತು ಗಿಡಕ್ಕೆ ಕಬ್ಬಿಣಾಂಶ ಹೆಚ್ಚಾಗಲಿಕ್ಕೆ, ಕ್ಯಾಲ್ಸಿಯಂ ಬರುತ್ತೆ, ನಾವು ಬೆಲ್ಲವನ್ನು ಹಾಕ್ತೀನಿ. ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಬೆಲ್ಲ ಸಿಗುತ್ತೋ ಅದನ್ನು ಹಾಕಿ. ಇಲ್ಲಿ ಜೀವಾಣುಗಳು ಇರುತ್ತಲ್ಲ, ಈ ಜೀವಾಣುಗಳಿಗೆ ಆಹಾರವಾಗಿ ಮತ್ತು ಮಣ್ಣಿನಲ್ಲಿರುವಂಥ ಜೀವಾಣುಗಳಿಗೆ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಹೆಚ್ಚು ಗಿಡಗಳಿಗೆ ಗ್ರೋತನ್ನು ಕೊಡುತ್ತೆ. ಒಂದು 2-3 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು, ಜೋನಿ ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೆಲ್ಲ ಸಿಗುತ್ತೋ ಅದನ್ನು ಹಾಕ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ಹೆಚ್ಚು ಗ್ರೋತ್ ಆಗತ್ತೆ. ಹಾಗಾಗಿ ನಾವು ಬೆಲ್ಲವನ್ನು ಸ್ಕಿಪ್ ಮಾಡಬೇಡಿ, ಹಾಕಿ. ಹಾಗೆ ನಾವು ಏರ್ಟೈಟ್ ಆಗಿ ಅದನ್ನು ಮುಚ್ಚಳ ಮುಚ್ಚಬೇಡಿ, ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಯಾವುದಾದ್ರೂ ಬಟ್ಟೆ ಅಥವಾ ಹಾಗೆ ಬಿಟ್ಟರೂ ಪರವಾಗಿಲ್ಲ. ಒಂದು 3-4 ದಿವಸ ಬಿಟ್ಟು ಅದನ್ನು ನಾವು ಗಿಡಗಳಿಗೆ ಹಾಕಬೇಕು. ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ 3 ದಿವಸ ಆದಮೇಲೆ ಎಷ್ಟು ಮೈಕ್ರೋಬ್ಸ್ಗಳು ಬಂದಿದೆ ನೋಡಿ, ಅಲ್ಲಿ ಎಷ್ಟು ನೊರೆ ಥರ ಆಗಿದೆ. ಆಗ ಅದು ಆ ಲಿಕ್ವಿಡ್ಗಳು ತಯಾರಾಗಿದೆ ಅಂತ ಅರ್ಥ. 3 ದಿವಸ 4 ದಿವಸ, ಮಳೆಗಾಲದಲ್ಲೆಲ್ಲ ಆದರೆ 4-5 ದಿವಸ ತಗೊಳ್ಳತ್ತೆ ಈ ರೀತಿ ಹುಳಿ ಬರಲಿಕ್ಕೆ ಅದು. ಹಾಗಾಗಿ ನೋಡಿ ಈ ರೀತಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ನಾವು ಇದನ್ನು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು. ದಾಸವಾಳ, ಗುಲಾಬಿ ಮತ್ತು ಅಜೇಲಿಯಾ, ಜಿರೇನಿಯಂ, ಮಲ್ಲಿಗೆ ಗಿಡಕ್ಕೆ ಈ ಟೈಮಲ್ಲಿ ನೀವು ಈ ರೀತಿ ಫರ್ಟಿಲೈಸರ್ನ ಹಾಕೋದ್ರಿಂದ ಚೆನ್ನಾಗಿ ಚಿಗುರು ಬರುತ್ತೆ, ಹೆಚ್ಚು ಹೂವಾಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಗಿಡಗಳಿಗೆ ಹಾಕ್ತೀನಿ. ನೋಡಿ ನಾನಿಲ್ಲಿ 5 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. 5 ಲೀಟ್ರಿಗೆ 1 ಮಗ್ಗಾಗುವಷ್ಟು, ಇದು ನೋಡಿ 250 ml ಮಗ್ಗು, ಅದರಲ್ಲಿ ನಾನು ಅಂದರೆ 1/4 ಲೀಟ್ರ್ 5 ಲೀಟ್ರಿಗೆ 1/4 ಲೀಟ್ರ್ ಆಗುವಷ್ಟು ಈ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾವು ಇದನ್ನು ಸೇವಂತಿಗೆ ಗಿಡಗಳಿಗೂ ಹಾಕ್ಬೋದು, ರಿಪಾಟಿಂಗ್ ಮಾಡಿರುವಂಥ ಸೇವಂತಿಗೆ ಗಿಡಗಳಿಗೂ ಹಾಕ್ಬೋದು. ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನಿಲ್ಲಿ ಸೇವಂತಿಗೆ ಗಿಡಕ್ಕೂ ಹಾಕ್ತಾ ಇದ್ದೀನಿ. ಸೇವಂತಿಗೆ ಗಿಡಕ್ಕೆ 1/4 ಲೀಟ್ರಲ್ಲಿ ಅರ್ಧದಷ್ಟು ಒಂದೊಂದು ಗಿಡಕ್ಕೆ ಹಾಕಿದರೆ ಸಾಕಾಗತ್ತೆ. ಗಿಡದ ಸೈಜ್ ನೋಡಿಕೊಂಡು ಯಾವ ಗಿಡಕ್ಕೆ ನೀರು ಜಾಸ್ತಿ ಬೇಕೋ ಆ ಗಿಡಕ್ಕೆ ಹೆಚ್ಚು ಹಾಕಿ, ನೀರು ಕಡಿಮೆ ಸಾಕಾಗುವಂಥ ಗಿಡಗಳಿಗೆ ಸ್ವಲ್ಪ ಕಡಿಮೆ ಹಾಕಿ ಮಿಕ್ಸ್ ಮಾಡ್ತಾ ಹಾಕಿ. ಮತ್ತು ನೋಡಿ ಈ ಕೊಲೆಂಚು ಗಿಡ ಹೂವಾಗಿ ಮುಗಿದ್ಮೇಲೆ ಈ ರೀತಿ ಫರ್ಟಿಲೈಸರ್ನ ಹಾಕಿದಾಗ ಬೇಗ ದೊಡ್ಡ ಸೈಜಲ್ಲಿ ಮತ್ತೆ ಚಿಗುರು ಬಂದು ಹೂವಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕೊಲೆಂಚು ಗಿಡಕ್ಕೂ ನಾನು ಇದನ್ನು ಹಾಕ್ತೀನಿ. ಹಾಗೆ ನೀವು ನೀರ್ಸೋಣೆ ಗಿಡಕ್ಕೂ ಇದನ್ನು ಹಾಕ್ಬೋದು. ನಾವಿಲ್ಲಿ ಯಾವುದೇ ರೀತಿಯ ಅಂದರೆ ಹಾನಿಯಾಗುವಂಥ ಪದಾರ್ಥಗಳನ್ನು ಬಳಸಿಲ್ಲ. ಹಾಗಾಗಿ ನೋಡಿ ಇದು ಅಜೇಲಿಯಾ, ನಾನು ಮೀಶೋದಿಂದ ತಂದಿರುವಂಥ ಅಜೇಲಿಯಾ ಈ ಕಲರಲ್ಲಿ ಹೂವಾಗಿದೆ ನೋಡ್ಬೋದು. ತುಂಬ ಚೆನ್ನಾಗೇ ಬಂದಿದೆ ಅಜೇಲಿಯಾ ಗಿಡ. ನಾನು ನೆರಳಲ್ಲೇ ಇಟ್ಟಿದ್ದೀನಿ ನೋಡಿ. ಇದು ರೀಪಾಟಿಂಗ್ ಮಾಡಿರುವಂಥ ಗುಲಾಬಿ ಗಿಡ. ಆ ಗುಲಾಬಿ ಗಿಡಕ್ಕೂ ನಾನು ಇದನ್ನು ಹಾಕ್ತೀನಿ. ಹಾಗೆ ನಾವು ಆ ದಿನ ಬೇರೆ ನೀರನ್ನು ಹಾಕದೆ ಸಂಜೆ ಟೈಮು ಅಥವಾ ಬೆಳಗ್ಗಿನ ಟೈಮು ಹಾಕಬೇಕಾಗತ್ತೆ. ಬೆಳಗ್ಗಿನ ಟೈಮ್ ಹಾಕಿದರೆ ತುಂಬ ಒಳ್ಳೆಯದು. ನಿಮಗೆ ಆಗಿಲ್ಲ ಅಂದರೆ ಸಂಜೆ ಟೈಮಲ್ಲಿ ಹಾಕಿ. ಹಾಗೆ ಕೂಡ ಇದನ್ನು ಗಿಡಕ್ಕೆ ಕೂಡ ಸ್ಪ್ರೇ ಮಾಡ್ಬೋದು. ನಾನಿಲ್ಲಿ ಜರ್ಬರ್ ಗಿಡ, ಎಲ್ಲ ರೀತಿಯ ಗಿಡಗಳಿಗೂ, ಜಿರೇನಿಯಂ ಮತ್ತು ಪೇಪರ್ ಫ್ಲವರ್, ಈ ಎಲ್ಲ ರೀತಿಯ ಹೂ ಬಿಡುವಂಥ ಗಿಡಕ್ಕೂ ಹಾಕ್ಬೋದು, ತರಕಾರಿ ಗಿಡಕ್ಕೂ ಹಾಕ್ಬೋದು. ಮತ್ತು ಈ ತರಕಾರಿ ಗಿಡ ಕಾಯೆಲ್ಲ ಹಾಳಾಗತ್ತಲ್ಲ, ಆ ರೀತಿ ಗಿಡಕ್ಕೆ ಹಾಕೋದ್ರಿಂದ ಕಾಯಿ ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದು. ದಾಸವಾಳ ಗಿಡದಲ್ಲಿ ಮೊಗ್ಗುದ್ರೋದನ್ನು ತಪ್ಪಿಸತ್ತೆ ಈ ಲಿಕ್ವಿಡ್. ಇದು ಒಂದು ಪರಿಪೂರ್ಣವಾದ ಒಂದು ಲಿಕ್ವಿಡ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಕೂಡ ನಾವು ಈ ಫರ್ಟಿಲೈಸರನ್ನು ಮಾಡ್ಬೋದು. ಇದನ್ನು ಮಾಡಿ ನೋಡಿ, ಹಾಕಿ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. 1 ವಾರದೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಹಾಕಿದ ಮೇಲೆ ತುಂಬ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ಬಾಯ್.